ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಓಂ ಶರವಣಭವಾಯ ನಮಃ. ಮೊದಲಿಗೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಓಂ ನಾರಾಯಣ ನಮಃ ಅಂತ ಬರೆಯುವ ಮೂಲಕ ಇಂದಿನ ಈ ಅತ್ಯಂತ ವಿಶೇಷವಾದ ವಿಶ್ಲೇಷಣೆಯನ್ನ ಆರಂಭ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಸಿಂಹರಾಶಿಯವರ ಬದುಕಿನಲ್ಲಿ ಎದುರಾದ ಕಣ್ಣೀರು, ಯಾರಿಗೂ ಹೇಳಿಕೊಳ್ಳಲಾಗದ ಆ ಸಂಕಟಗಳು ಮತ್ತೆ ಆ ನಿರಂತರ ಹೋರಾಟ ಇವೆನ್ನದಕ್ಕೂ ಬ್ರಹ್ಮಾಂಡವು ಈ ಜೂನ್ ತಿಂಗಳಲ್ಲಿ ಒಂದು ಮಹಾ ಉತ್ತರವನ್ನ ನೀಡಲು ಸಜ್ಜಾಗಿದೆ. ಈ ಸಂಪೂರ್ಣ ವಿಶ್ಲೇಷಣೆ ಕೇವಲ ಒಂದು ಮಾಹಿತಿಯಲ್ಲ, ಬದಲಿಗೆ ಕತ್ತಲೆಯಲ್ಲಿ ದಾರಿ ಕಾಣದೆ ನಿಂತಿರುವ ಪ್ರತಿಯೊಬ್ಬರಿಗೂ ಇದೊಂದು ದೈವಿಕ ಬೆಳಕಾಗಲಿದೆ. ಸಿಂಹ ಯಾವತ್ತೂ ಸೋತು ಓಡಿಹೋಗಲ್ಲ. ಅದು ಕೇವಲ ಮುಂದಕ್ಕೆ ದೊಡ್ಡದಾಗಿ ಜಿಗಿಯಲು ಸ್ವಲ್ಪ ಹಿಂದೆ ಸರಿದಿರುತ್ತೆ ಅಷ್ಟೇ. ಕಳೆದ ಕೆಲವು ತಿಂಗಳುಗಳಿಂದ ಸಿಂಹರಾಶಿಯಲ್ಲಿ ಜನಿಸಿದವರು ಅನುಭವಿಸಿದ ಆ ವಿಪರೀತ ಆಯಾಸ, ಪದೇ ಪದೇ ಆದ ಅವಮಾನಗಳು ಹಾಗೂ ಯಾರೊಬ್ರು ತಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಆ ಆಳವಾದ ನೋವಿದೆಯಲ್ಲ, ಅದು ನಿಜಕ್ಕೂ ವರ್ಣನಾತೀತ. ಎಷ್ಟೋ ರಾತ್ರಿಗಳಲ್ಲಿ ಒಂಟಿಯಾಗಿ ಕಣ್ಣೀರು ಹಾಕಿದ ಕ್ಷಣಗಳು ನಿಮ್ಗೆ ಮಾತ್ರ ಗೊತ್ತು. ನಿಮ್ಮ ಆ ನೋವನ್ನ ಬ್ರಹ್ಮಾಂಡ ನೋಡಿದೆ. ಆ ಎಲ್ಲ ಕಷ್ಟಗಳಿಗೂ ಈಗ ಒಂದು ದೊಡ್ಡ ಮುಕ್ತಾಯ ಹಾಡುವ ಸಮಯ ಹತ್ರ ಬಂದಿದೆ. ಮುಂದಿನ ದಿನಗಳಲ್ಲಿ ಬದುಕಿನಲ್ಲಿ ನಡೆಯಲಿರುವ ಆ ಮಹಾ ತಿರುವು ಖಂಡಿತವಾಗಿಯೂ ಎಲ್ಲರ ಕಣ್ಣುಗಳನ್ನು ತೆರೆಸಲಿದೆ. ಭಾಗ 1: ಗ್ರಹಗಳ ಮಹಾಸಂಚಾರ ಮತ್ತು ಬ್ರಹ್ಮಾಂಡದ ಪ್ರಭಾವ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಅಷ್ಟಮ ಸ್ಥಾನದಲ್ಲಿ ಕೂತಿರುವ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಎದುರಾಗ್ತಿದ್ರೂ ಇದೇ ಬ್ರಹ್ಮಾಂಡವು ತೆರೆಯ ಹಿಂದೆ ಒಂದು ಅದ್ಭುತವಾದ ನಾಟಕವನ್ನು ನಿಮಗಾಗಿ ಸಿದ್ಧಪಡಿಸ್ತಿದೆ. ಜೂನ್ ತಿಂಗಳ ಗ್ರಹಗತಿಗಳನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ರೋಮಾಂಚಕ ಚಿತ್ರಣ ನಮ್ಮ ಕಣ್ಣೆದುರು ನಿಲ್ಲುತ್ತೆ. ಜೂನ್ 2ನೇ ತಾರೀಕಿನಿಂದ ಗುರುದೇವನು 12ನೇ ಮನೆಗೆ ಪ್ರವೇಶ ಮಾಡಲಿದ್ದಾನೆ. ಇದು ನಿಮ್ಮ ಒಳಮನಸ್ಸಿನ ಜಾಗೃತಿ ಹಾಗೂ ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಚಿಂತನೆಗಳಿಗೆ ನಾಂದಿ ಹಾಡಲಿದೆ. ಇನ್ನು ಜೂನ್ 15ರವರೆಗೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು 10ನೇ ಮನೆಯಲ್ಲಿ ಅತ್ಯಂತ ಪ್ರಬಲವಾಗಿ ನೆಲೆಸಿರುತ್ತಾನೆ. ಇದರ ಅರ್ಥ ಏನು ಗೊತ್ತಾ? ಸಮಾಜದಲ್ಲಿ ನೀವು ಕಳೆದುಕೊಂಡ ಗೌರವ ಹಾಗೂ ಕೀರ್ತಿ ಮತ್ತೆ ನಿಮ್ಮನ್ನು ಹುಡುಕೊಂಡು ಬರುವ ಸ್ಪಷ್ಟ ಸೂಚನೆ ಇದು. ಜೊತೆಗೆ ಬುಧ ಹಾಗೂ ಶುಕ್ರರ ಸಂಚಾರವೂ ಸಹ ಈ ತಿಂಗಳಲ್ಲಿ ನಿಮಗೆ ಬಹಳ ವಿಶೇಷವಾದ ಶಕ್ತಿಯನ್ನು ತುಂಬಲಿದೆ. ಭಾಗ 2: ಭಾವನಾತ್ಮಕ ಮತ್ತು ಮಾನಸಿಕ ಪುನರ್ಜನ್ಮ. ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತದೆ. ಇಷ್ಟು ದಿನ ಹೊರಗಡೆ ಜಗತ್ತಿಗೆ ನಗುವಿನ ಮುಖವಾಡ ಧರಿಸಿ ಒಳಗಡೆ ಒಂದು ದೊಡ್ಡ ಯುದ್ಧವನ್ನೇ ಎದುರಿಸಿದವರು ನೀವು. ಬೇರೆಯವರಿಗೆಲ್ಲ ಸಾಂತ್ವನ ಹೇಳುತ್ತಾ ನಿಮ್ಮ ಸ್ವಂತ ನೋವನ್ನು ಯಾರಿಗೂ ಹೇಳಲಾಗದೆ ರಾತ್ರಿಯ ಕತ್ತಲೆಯಲ್ಲಿ ನೀವು ಸುರಿಸಿದ ಕಣ್ಣೀರು ಯಾರಿಗೂ ಕಾಣಿಸಲಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರೂ ಕೊನೆಗೆ ಒಂಟಿತನವೇ ನಿಮಗೆ ಉಡುಗೊರೆಯಾಗಿ ಸಿಕ್ಕಾಗ ಉಂಟಾದ ಮಾನಸಿಕ ಸಂಘರ್ಷ ಅದು ನಿಜಕ್ಕೂ ಕರಳು ಹಿಂಡುವಂತಹುದು. ಆದರೆ ನೆನಪಿರಲಿ, ಬ್ರಹ್ಮಾಂಡವು ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಲೆಕ್ಕ ಇಟ್ಟಿದೆ. ಈ ಜೂನ್ ತಿಂಗಳು ನಿಮಗೆ ಕೇವಲ ಮತ್ತೊಂದು ತಿಂಗಳಲ್ಲ, ಇದು ನಿಮ್ಮ ಆತ್ಮ ಗೌರವದ ಪುನರ್ಜನ್ಮ. ಇನ್ನು ಮುಂದೆ ಯಾರೋ ನೀಡುವ ಭಿಕ್ಷೆಯ ಗೌರವ ನನಗೆ ಬೇಕಿಲ್ಲ ಎಂಬ ದಿಟ್ಟ ನಿರ್ಧಾರ ನಿಮ್ಮಿಂದ ಹೊರಹೊಮ್ಮಲಿದೆ. ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಂಡ ಆ ವಿಷಕಾರಿ ಜನರಿಂದ ಸಂಪೂರ್ಣವಾಗಿ ದೂರ ಉಳಿದು ನಿಮ್ಮದೇ ಆದ ಒಂದು ಭೇದಿಸಲಾಗದ ಕೋಟೆಯನ್ನು ನಿರ್ಮಿಸಿಕೊಳ್ಳುವ ಸಮಯ ಈಗ ಬಂದಿದೆ. ನಿಮ್ಮ ಆ ಅಸಲಿ ಗಾಂಭೀರ್ಯ ಮತ್ತೆ ಜಾಗೃತವಾಗಲಿದೆ. ಭಾಗ 3: ಉದ್ಯೋಗ ಮತ್ತು ಆರ್ಥಿಕ ಯಶಸ್ಸು. ಭಾವನಾತ್ಮಕ ಹೋರಾಟಗಳ ಜೊತೆಗೆ ಆರ್ಥಿಕ ಮುಗ್ಗಟ್ಟುಗಳು ಕೂಡ ಇತ್ತೀಚೆಗೆ ನಿಮ್ಮನ್ನು ಬಹಳಷ್ಟು ಕಾಡಿವೆ ಅಲ್ವಾ? ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇದ್ದ ಎಷ್ಟೋ ಘಟನೆಗಳು ನಡೆದುಹೋಗಿವೆ. ಆದ್ರೆ ಈಗ ಉದ್ಯೋಗ ಕ್ಷೇತ್ರದಲ್ಲಿ ದಿಢೀರನೆ ಮುಚ್ಚಿದ್ದ ಬಾಗಿಲುಗಳೆಲ್ಲ ಒಂದೊಂದಾಗಿ ತೆರೆದುಕೊಳ್ಳಿವೆ. ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಎಲ್ಲೋ ಮೂಲೆಯಲ್ಲಿ ಕುಳಿತಿದ್ದ ನಿಮ್ಮ ಪ್ರತಿಭೆಗೆ ಈಗ ಬ್ರಹ್ಮಾಂಡವು ತಕ್ಕ ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ. ವಿಶೇಷವಾಗಿ ಸೃಜನಶೀಲ ಕ್ಷೇತ್ರಗಳಾದ ಫ್ಯಾಷನ್, ಕಲೆ, ಸಾಹಿತ್ಯ ಹಾಗೂ ವಿನ್ಯಾಸ ಕ್ಷೇತ್ರಗಳಲ್ಲಿರುವರಿಗೆ ಈ ಜೂನ್ ತಿಂಗಳು ಅತ್ಯಂತ ಲಾಭದಾಯಕವಾಗಿರಲಿದೆ. 10ನೇ ಮನೆಯಲ್ಲಿರುವ ಸೂರ್ಯ ಹಾಗೂ ಬುಧನ ಪ್ರಬಲ ಶಕ್ತಿಯಿಂದಾಗಿ ನಿಮ್ಮ ವಿದೇಶಿ ಸಂಪರ್ಕಗಳು ವಿಸ್ತಾರಗೊಳ್ಳಲಿವೆ. ಕೇವಲ ಅಷ್ಟೇ ಅಲ್ಲ, ಬಹಳ ದಿನಗಳಿಂದ ಕೋರ್ಟ್ ಕಚೇರಿಗಳಲ್ಲಿ ಬಾಕಿ ಉಳಿದಿದ್ದ ಆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಕೂಡ ನಿಮ್ಮ ಪರವಾಗಿ ಸುಖಾಂತ್ಯ ಕಾಣುವ ಎಲ್ಲಾ ಲಕ್ಷಣಗಳಿವೆ. ಹೊಸ ಜನರ ಸಂಪರ್ಕದಿಂದ ವ್ಯಾಪಾರದಲ್ಲಿ ನೀವು ಊಹಿಸದ ಯಶಸ್ಸು ನಿಮಗೆ ಒಲಿಯಲಿದೆ. ಆದರೆ ಇಲ್ಲಿ ನೀವು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಗಮನಿಸಲೇಬೇಕು. ಅಷ್ಟಮ ಸ್ಥಾನದಲ್ಲಿ ಶನಿದೇವನು ಇರುವುದರಿಂದ ನೀವು ಯಾವುದೇ ಕಾರಣಕ್ಕೂ ಅಡ್ಡದಾರಿಗಳನ್ನು ಹಿಡಿಯಬಾರದು. ಶೇರ್ ಮಾರ್ಕೆಟ್ನಂತಹ ರಿಸ್ಕ್ ಇರುವ ಹೂಡಿಕೆಗಳಿಗೆ ಕೈ ಹಾಕಲೇಬಾರದು. ಯಾರೋ ಬಂದು ರಾತ್ರೋರಾತ್ರಿ ಹಣವನ್ನು ಡಬಲ್ ಮಾಡುತ್ತೇವೆ ಅಂದರೆ ದಯವಿಟ್ಟು ನಂಬಿ ಮೋಸ ಹೋಗಬೇಡಿ. ಹಾಗೆಯೇ ಈ ಸಮಯದಲ್ಲಿ ಯಾರಿಗೂ ಸಾಲವನ್ನು ನೀಡಬಾರದು. ಈ ಎಚ್ಚರಿಕೆಯನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಸಾಕು.
ಮುಂಬರುವ ದಿನಗಳಲ್ಲಿ ಅನಿರೀಕ್ಷಿತ ಆರ್ಥಿಕ ಸಹಾಯವೊಂದು ಬೇರೆದೇ ರೂಪದಲ್ಲಿ ನಿಮ್ಮನ್ನು ಹುಡುಕೊಂಡು ಬರಲಿದೆ. ಆ ರಹಸ್ಯದ ಬಗ್ಗೆ ನಾನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ತಿಳಿಸುತ್ತೇನೆ. ಭಾಗ 4. ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಹೊಸ ವಸಂತ್. ಈಗ ಸ್ವಲ್ಪ ನಿರಾಳವಾಗಿ ಕೌಟುಂಬಿಕ ಜೀವನದತ್ತ ಗಮನ ಹರಿಸೋಣ. ಸಿಂಹರಾಶಿಯವರ ಹೃದಯ ಎಂಥದ್ದು ಅಂದ್ರೆ ಅದು ಕಪಟವಿಲ್ಲದ ಅತ್ಯಂತ ವಿಶಾಲವಾದ ಹೃದಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೇ ವಿಶಾಲವಾದ ಹೃದಯಕ್ಕೆ ಬಹಳಷ್ಟು ಗಾಯಗಳಾಗಿವೆ. ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳಿಂದ ದೂರವಾದ ನಿಮ್ಮ ಪ್ರೀತಿಯ ಸಂಬಂಧಗಳು ನಿಮ್ಮ ಮನಸ್ಸಿಗೆ ವಿಪರೀತ ಭಾರವನ್ನುಂಟು ಮಾಡಿದೆ. ಆದರೆ ಆ ಎಲ್ಲಾ ಕಹಿನೆನಪುಗಳು ಮರೆಯಾಗಿ ನೈಜ ಪ್ರೀತಿ ಹಾಗೂ ನೆಮ್ಮದಿಯನ್ನು ನೀವು ಮತ್ತೆ ಮರಳಿ ಪಡೆಯುವ ಕಾಲ ಈಗ ಹತ್ತಿರ ಬಂದಿದೆ. ಜೂನ್ 13ನೇ ತಾರೀಕಿನಂದು ಪ್ರೇಮಕಾರಕನಾದ ಶುಕ್ರನು ಸಾಕ್ಷಾತ್ ಸಿಂಹರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಬದುಕಿನಲ್ಲಿ ಖಂಡಿತ ಹೊಸ ವಸಂತವನ್ನು ತರಲಿದೆ. ತಪ್ಪು ತಿಳುವಳಿಕೆಯಿಂದ ನಿಮ್ಮಿಂದ ದೂರವಾಗಿದ್ದವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಕ್ಷಮೆ ಕೇಳಿ ಮರಳಿ ಬರುವ ಸಾಧ್ಯತೆಗಳಿವೆ. ದಂಪತಿಗಳ ನಡುವಿನ ಬಿರುಕುಗಳು ಆಳವಾದ ಹಾಗೂ ಪ್ರಾಮಾಣಿಕ ಮಾತುಕತೆಯಿಂದ ಸರಿಯಾಗಲಿವೆ. ನಿಮ್ಮ ಸಂಬಂಧಗಳ ಮಧ್ಯೆ ಸುಖಾಸುಮ್ನೆ ವಿಷಬೀಜ ಬಿತ್ತುತ್ತಿದ್ದ ಆ ಮೂರನೇ ವ್ಯಕ್ತಿಗಳು ತಾವಾಗಿಯೇ ದೂರ ಸರಿಯಲಿದ್ದಾರೆ. ಇದರ ಜೊತೆಗೆ ತಾಯಿಯವರ ಆರೋಗ್ಯದ ಕಡೆಗೆ ನೀವು ಸ್ವಲ್ಪ ವಿಶೇಷವಾದ ಗಮನ ಹರಿಸುವುದು ಕೂಡ ಬಹಳ ಮುಖ್ಯ. ಭಾಗ 5. ರಹಸ್ಯ ದೈವಿಕ ಆಶೀರ್ವಾದ. ನಿಮ್ಮ ಬದುಕಿನ ಅತ್ಯಂತ ರಹಸ್ಯವಾದ ಆ ದೈವಿಕ ಆಶೀರ್ವಾದದ ಬಗ್ಗೆ ತಿಳಿಯುವ ಸಮಯ ಈಗ ಬಂದಿದೆ. ಜೂನ್ ತಿಂಗಳ ಕೊನೆಯ 10 ದಿನಗಳು ಬ್ರಹ್ಮಾಂಡವು ನಿಮಗಾಗಿ ಕಾಯ್ದಿರಿಸಿದ ಒಂದು ಅದ್ಭುತವಾದ ತಿರುವಿಗೆ ಸಾಕ್ಷಿಯಾಗಲಿವೆ. ಇದುವರೆಗೆ ಬಿಡಿಸಲಾಗದಂತಹ ಕಗ್ಗಂಟಾಗಿದ್ದ ನಿಮ್ಮ ಸಮಸ್ಯೆಗಳಿಗೆ ಒಂದು ನಿಗೂಢವಾದ ಶಕ್ತಿಯು ಉತ್ತರವನ್ನು ತಂದುಕೊಡಲಿದೆ. ಈ ಜೂನ್ ತಿಂಗಳ ದಿನಾಂಕಗಳನ್ನು ಒಮ್ಮೆ ಸರಿಯಾಗಿ ಗಮನಿಸಿ. ಜೂನ್ 2ರಂದು ಗುರುವಿನ ಚಲನೆ, 13ರಂದು ಶುಕ್ರನ ಆಗಮನ, 15ರಂದು ಸೂರ್ಯನ ಸ್ಥಾನ ಬದಲಾವಣೆ. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಜೂನ್ 21ರಿಂದ 30ರವರೆಗಿನ ಆ ಕೊನೆಯ 10 ದಿನಗಳು ಅತ್ಯಂತ ಶಕ್ತಿಶಾಲಿ. ಸೂರ್ಯ ಮತ್ತು ಮಂಗಳ ಗ್ರಹಗಳು ಒಟ್ಟಾಗಿ ಸೇರಿ ಆ ಗುಪ್ತ ಆಶೀರ್ವಾದಕ್ಕೆ ವೇಗವನ್ನು ನೀಡಲಿವೆ. ಆ 10 ದಿನಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಲಿವೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸಾಲದ ಹೊರೆ, ಬಗೆಹರಿಯದ ಕೋರ್ಟ್ ಪ್ರಕರಣಗಳು ಅಥವಾ ಅನಾರೋಗ್ಯದಿಂದ ದಿಢೀರ್ ಮುಕ್ತಿ ಸಿಗುವ ಹಾದಿ ಇದೇ ಸಮಯದಲ್ಲಿ ತೆರೆದುಕೊಳ್ಳುತ್ತದೆ. ಅನಿರೀಕ್ಷಿತವಾಗಿ ದೇವದೂತರಂತೆ ಬರುವ ಅಪರಿಚಿತ ವ್ಯಕ್ತಿಯೊಬ್ಬರು ನಿಮ್ಮ ಅತ್ಯಂತ ದೊಡ್ಡ ಸಮಸ್ಯೆಯೊಂದನ್ನು ಬಗೆಹರಿಸಲಿದ್ದಾರೆ. ಆ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ದೇವಸ್ಥಾನಗಳು ಹಾಗೂ ಗುರುಗಳ ದರ್ಶನವಾಗಬಹುದು. ಈ ಪವಿತ್ರವಾದ ಕನಸುಗಳು ಏನನ್ನು ಸೂಚಿಸುತ್ತವೆ ಅಂದರೆ ನಿಮ್ಮ ಹಳೆಯ ಕರ್ಮಗಳೆಲ್ಲವೂ ಕರಗಿ ಹೋಗುತ್ತಿದ್ದು ಬ್ರಹ್ಮಾಂಡದ ಸಂಪೂರ್ಣ ರಕ್ಷಣೆ ನಿಮಗೆ ದೊರೆಯುತ್ತಿದೆ ಎಂಬುದರ ಸ್ಪಷ್ಟ ಸಂಕೇತಗಳಾಗಿವೆ. ಈ ಮಹತ್ವದ ಸಮಯದಲ್ಲಿ ಪ್ರಕೃತಿಯು ನಿಮಗೆ ನೀಡುವ ಕೆಲವು ದೈವಿಕ ಅಸ್ತ್ರಗಳನ್ನು ನೀವು ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬ ಒಳಿತು. ಜೂನ್ ತಿಂಗಳ 5, 7, 11 ಸೇರಿದಂತೆ ಈ ಪಟ್ಟಿಯಲ್ಲಿರುವ ನಿರ್ದಿಷ್ಟ ದಿನಾಂಕಗಳು ನಿಮಗೆ ಬಹಳ ಶುಭಕರ. ಭಾನುವಾರ, ಮಂಗಳವಾರ ಹಾಗೂ ಗುರುವಾರಗಳು ನಿಮ್ಮ ಪ್ರಮುಖ ನಿರ್ಧಾರಗಳಿಗೆ ಅತ್ಯಂತ ಸೂಕ್ತವಾಗಿವೆ. ಕೇಸರಿ, ಹಳದಿ ಮತ್ತು ಕೆಂಪು ಬಣ್ಣಗಳು ನಿಮ್ಮ ಒಳಮನಸ್ಸಿನ ಶಕ್ತಿಯನ್ನು ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವೆಲ್ಲವೂ ಕೇವಲ ಅದೃಷ್ಟದ ಸಂಕೇತಗಳಲ್ಲ, ಬದಲಿಗೆ ಮುಂಬರುವ ವಿಜಯಕ್ಕಾಗಿ ಬ್ರಹ್ಮಾಂಡ ನಿಮಗಾಗಿ ಸಿದ್ಧಪಡಿಸಿರುವ ಆಯುಧಗಳು. ಭಾಗ 6. ಕರ್ಮ ಶುದ್ಧೀಕರಣ ಹಾಗೂ ದೈವಿಕ ಪರಿಹಾರಗಳು. ಒಂದು ಮಾತು ಸದಾ ನೆನಪಿರಲಿ. ಬ್ರಹ್ಮಾಂಡವು ಸಾಮಾನ್ಯ ಕಲ್ಲನ್ನು ಹಾಗೇ ಬಿಡುತ್ತೆ, ಆದರೆ ವಜ್ರವಾಗುವ ಕಲ್ಲಿಗೆ ಮಾತ್ರ ಅತಿಯಾದ ಘಾಸಿ ಹಾಗೂ ಉಷ್ಣತೆಯನ್ನು ನೀಡುತ್ತೆ. ಅಷ್ಟಮ ಶನಿಯು ನಿಮ್ಮನ್ನು ಶಿಕ್ಷಿಸುತ್ತಿಲ್ಲ, ಬದಲಿಗೆ ನಿಮ್ಮೊಳಗಿನ ಅಹಂಕಾರವನ್ನು ಕರಗಿಸಿ ನಿಮ್ಮ ನೈಜವಾದ ಶಕ್ತಿಯನ್ನು ನಿಮಗೆ ಪರಿಚಯಿಸಲು ಕರ್ಮ ಶುದ್ಧೀಕರಣವನ್ನು ಮಾಡುತ್ತಿದ್ದಾನೆ. ಇದು ನಿಮಗೆ ಪರೀಕ್ಷೆಯ ಸಮಯವೇ ಹೊರತು ಶಿಕ್ಷೆಯಲ್ಲ. ಈ ಕರ್ಮ ಶುದ್ಧೀಕರಣದ ಹಾದಿಯಲ್ಲಿ ಸಂಪೂರ್ಣ ಶರಣಾಗತಿಯೇ ನಿಮ್ಮ ಅತ್ಯಂತ ದೊಡ್ಡ ಅಸ್ತ್ರ. ಪ್ರತಿದಿನ ಭಕ್ತಿಯಿಂದ ಶನಿ ಗಾಯತ್ರಿ ಮಂತ್ರವನ್ನು ಜಪಿಸುವುದು ನಿಮ್ಮ ಮನಸ್ಸಿನ ಆತಂಕವನ್ನು ದೂರ ಮಾಡುತ್ತದೆ. ಶನಿವಾರದಂದು ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದು, ಹಿರಿಯರನ್ನು ಹಾಗೂ ತಂದೆ ತಾಯಿಯನ್ನು ಗೌರವದಿಂದ ಸೇವೆ ಮಾಡುವುದು ನಿಮ್ಮ ಹಳೆಯ ಕರ್ಮಗಳ ಭಾರವನ್ನು ಇಳಿಸುತ್ತದೆ. ಅಷ್ಟೇ ಅಲ್ಲದೆ ನಿಜವಾಗಿಯೂ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದು ಹಾಗೂ ಮನೆಯ ಶೌಚಾಲಯಗಳನ್ನು ನೀವೇ ಸ್ವತಃ ಸ್ವಚ್ಛಗೊಳಿಸುವುದು ನಕಾರಾತ್ಮಕ ಶಕ್ತಿಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ಇವೆಲ್ಲವೂ ಕೇವಲ ಪರಿಹಾರಗಳಲ್ಲ, ನಿಮ್ಮ ದೈವಿಕ ವಿಜಯವನ್ನು ಖಚಿತಪಡಿಸುವ ಪವಿತ್ರವಾದ ಮೆಟ್ಟಿಲುಗಳು. ಇಷ್ಟು ದಿನ ಕತ್ತಲೆಯಲ್ಲಿ ಮರೆಯಾಗಿದ್ದ ಸಿಂಹ ಈಗ ತನ್ನ ನೈಜ ಸಿಂಹಾಸನವನ್ನು ಮರಳಿ ಪಡೆಯಲು ಹೆಜ್ಜೆ ಇಡಲಿದೆಯಾ? ಹೌದು, ಖಂಡಿತವಾಗಿಯೂ. ದೈವಿಕ ಶಕ್ತಿಗಳು ಈಗ ನಿಮ್ಮ ಬೆನ್ನಿನ ನಿಂತಿವೆ.
ನೀವು ಅನುಭವಿಸಿದ ಪ್ರತಿಯೊಂದು ನೋವು ಮತ್ತು ಅವಮಾನಗಳಿಗೂ ಬ್ರಹ್ಮಾಂಡವು ಸರಿಯಾದ ನ್ಯಾಯ ಒದಗಿಸಲಿದೆ. ಕಷ್ಟಗಳು ಕೇವಲ ತಾತ್ಕಾಲಿಕ, ಆದರೆ ಮುಂಬರುವ ನಿಮ್ಮ ವಿಜಯ ಶಾಶ್ವತ. ಈ ವಿಶ್ಲೇಷಣೆಯು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬಿದ್ದರೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಜೈ ಸಿಂಹರಾಶಿ ಅಥವಾ ಜೈ ಶ್ರೀರಾಮ್ ಅಂತ ಬರೆಯಿರಿ. ಈ ಜ್ಞಾನದ ಬೆಳಕು ಇತರರಿಗೂ ತಲುಪಲು ಈ ವಿಶೇಷ ವಿಶ್ಲೇಷಣೆಯನ್ನು ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಮುಂದಿನ ದಿನಗಳು ನಿಮಗೆ ಅತ್ಯಂತ ಅದ್ಭುತವಾಗಿರಲಿ. ಧನ್ಯವಾದಗಳು.